ತಪ್ಪು ಮಾಡಿದ ನಿಜ, ಆದರೆ ಬೇಕು ಅಂತ ಮಾಡಿಲ್ಲ. ತಪ್ಪು ಮಾಡಿಬಿಟ್ಟೆ. ನಾನು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತನ ಅನುಭವಿಸ್ತಾ ಇದ್ದೀನಿ. ಏನೋ ದೇವ್ರ ಕೃಪೆ, ಎಲ್ಲ ಒಳ್ಳೇದಾದ್ರೆ ಅಷ್ಟೇ ಸಾಕು. ಬಾ ಒಳಗೆ. ದೇವ್ರ ಕೃಪೆ ಅಲ್ಲ ಸಾವಿತ್ರಿ, ಆ ಶಿವರಾಜ ಕೃಪೆಯಿಂದ ನನ್ನ ಮಗ ಇವತ್ತು ಬಿಡುಗಡೆ ಆಗಿರೋದು. ಹಾಗೆ ನೋಡಿದ್ರೆ ಆ ಶಿವರಾಜ್ ಒಬ್ಬನ ಬಿಟ್ಟು ಎಲ್ಲರೂ ನನ್ನ ಮಗನಿಗೆ ವಿರುದ್ಧವಾಗೇ ಇದ್ದಾರೆ. ಮಗನೇ ನಡಿ ಒಳಗೆ. ಅಯ್ಯೋ ಇರಣ್ಣ, ಪಾಪ ನನ್ನ ಹಳ್ಳಿ ಮಯ್ಯ ಈಟ್ ದಿವಸ ಪೊಲೀಸ್ ಸ್ಟೇಷನ್ನು ಕೋರ್ಟು ಅಂತ ಸುತ್ತಿ ಎಲ್ಲಾ ಗಂಡಾಂತರ ದಾಟ್ಕೊಂಡು ಇವಾಗ ತಾನೇ ಮನೆಗೆ ಬತ್ತಾವನೆ. ಅವನಿಗೆ ದೃಷ್ಟಿ ತೆಗೆಯೋದು ಬ್ಯಾಡ್ವೇ? ನನ್ನ ನೊಳಿಮಯ್ಯನ್ಗೆ ಯಾವ್ಯಾವ ನಾಯಿ ನರಿ ಕಣ್ಣು ಊರ್ ಕಣ್ಣು ಮಾರಿ ಕಣ್ಣು ಬಿದ್ದಿರ್ತದೋ ಏನೋ, ಅದೆಲ್ಲ ಸುಟ್ಟು ಬೂದಿ ಆಗದ್ ಬ್ಯಾಡ್ವೇ ಅಳಿಮಯ್ಯ? ಆಹಾ, ಕಳ್ರ ಸದ್ದೆ ತುಂಬಾ ಚೆನ್ನಾಗಿದೆ. ಕಳ್ರಿಬ್ರು ಸೇರ್ಕೊಂಡು ಕೊಲೆಗಾರನ್ಗೆ ಆರತಿ ಮಾಡಕ್ ನಿಂತಿದ್ದಾರೆ. ನಿನ್ ಜನ್ಮಕ್ಕಿಷ್ಟು ದೀಪ ಆರ್ಸಕ್ ನೋಡ್ದವನ್ಗೆ ಆರ್ತಿ ಬೇರೆ ಕೇಡು. ಏನಣ್ಣ ಇದು? ಬಾಯಿಗೆ ಬಂದಂಗೆ ಮಾತಾಡಿ ಆರ್ತಿ ತಟ್ಟೆ ಬಿಸಾಡು ಹೋಯ್ತಾವಳೆ. ನೀನು ಕ್ಯಾಕಿರ್ ಸುಗಿದಂಗೆ ಸುಮ್ಕೆ ನಿಂತಿದ್ಯಲ್ಲ. ಥೂ, ಸರಿಯಾ? ಅಮ್ಮ, ಕರ್ದು ಕೆರ್ದಲ್ಲಿ ಹೊಡ್ಸ್ಕೊಳ್ಳೋದು ಅಂತಾರಲ್ಲ, ಅದಿದೇ ಇರಬೇಕು ಅನ್ಸುತ್ತೆ. ಇದೆಲ್ಲ ಬೇಕಿತ್ತ ನಿನ್ಗೆ? ಬೇಕಿತ್ತು ಕಣೆ, ಇನ್ನೂ ಏನೋ ದೊಡ್ಡ ಮಟ್ಟದಾಗ ಬೇಕಿತ್ತು. ನಾನು ಇಲ್ಲೇನೋ ಗೋರ್ವಾಗಿ ನಡೀತದೆ ಅನ್ಕಂಡೆ. ನಾನು ಅನ್ಕೊಂಡಿದ್ದೆಲ್ಲ ಟುಸ್ ಪಟಾಕಿ ಆಗೋಯ್ತು. ಛೇ, ಇರ್ಲಿ ಬಿಡು, ಆಟ ಇನ್ನ ಮುಗ್ದಿಲ್ವಲ್ಲ, ಈಗ ತಾನೇ ಶುರುವಾಗೈತೆ. ಇವ್ರು ಅಂದಿದ್ದಕ್ಕೆಲ್ಲ ಬಡ್ಡಿ ಸಮೇತ ವಾಪಸ್ ಕೊಡ್ತೀನಿ. ನೀವು ಕಾಣ್ತಿಲ್ಲ ಅಂದ ಕೂಡ್ಲೆ ಅಯ್ಯೋ ಎಲ್ಲ ಹೋಗಿದಾರೋ ಏನಾಗಿದಾರೋ ಅಂತ ನನ್ನ ಜೀವನೇ ಕೈಯಲ್ಲಿಟ್ಕೊಂಡು ಸಂಕಟ ಪಟ್ಕೊಂಡು ನಿಮ್ಮನ್ನ ಹುಡುಕ್ತಾ ಇದ್ದೆ. ನೀವು ಸಿಕ್ಕಿದ್ಮೇಲೆ ಆಸ್ಪತ್ರೆಯಲ್ಲಿ ಹಗಲು ರಾತ್ರಿ ಅನ್ನೋದಿಲ್ಲದೆ ನಿಮ್ ಸೇವೆ ಮಾಡ್ತಾ ಇದ್ದೆ. ಆದ್ರೆ ನೀವು ಕಣ್ಬಿಟ್ಮೇಲೆ ಯಾರನ್ನ ಹುಡುಕಿದ್ರೆ ಹೇಳಿ? ನಿಮ್ ತಂಗಿನ. ಹೀಗೆ ಆದ್ರೆ ನನ್ನ ಅಸ್ತಿತ್ವನೇ ನಾನು ಕಳ್ಕೋಬೇಕಾಗತ್ತೆ ಬಾಬಾ. ಮುಗೀತಾ? ಈಗ ನಾನು ಮಾತಾಡ್ಬೋದಾ? ಏನ್ ಮಾತಾಡ್ತೀರಾ? ಅದೇ ತಾನೇ ನಿಮ್ ತಂಗಿ ಗಂಡ ಅಂತ. ಏನು ಬೇಕಾಗಿಲ್ಲ, ನಾನು ಹೇಳ್ತಾ ಇಲ್ವಾ ನಿಮ್ಗೂ ಅವ್ರಿಗೂ ಏನೂ ಸಂಬಂಧ ಇಲ್ಲ ಅಂತ. ಅಷ್ಟೇ, ಮುಗ್ದೋಯ್ತು. ದಯವಿಟ್ಟು ಸುಮ್ಮನೆ ಇರು ಜ್ಯೋತಿ. ಇಷ್ಟೊತ್ತು ತನಕ ನೀನ್ ಮಾತಾಡಿದ್ದನ್ನ ನಾನು ಕೇಳಿಸ್ಕೊಂಡೆ ಅಲ್ವಾ? ಇವಾಗ ನಾನು ಹೇಳೋದನ್ನು ಕೇಳಿಸ್ಕೊ.
ಯಾರು ಹೇಳಿದ್ದು ಇಂದ್ರ ತಪ್ಪು ಮಾಡಿಲ್ಲ ಅಂತ? ಅವನು ತಪ್ಪು ಮಾಡಿದ್ದಾನೆ, ಹಾಗೆ ನಾನು ಕೂಡ ತಪ್ಪು ಮಾಡಿದ್ದೀನಿ. ನೀವ್ ಯಾವ ತಪ್ಪು ಮಾಡಿಲ್ಲ. ಯಾರು ಹೇಳಿದ ಜ್ಯೋತಿ ನಾನು ತಪ್ಪು ಮಾಡಿಲ್ಲ ಅಂತ? ನಾನು ಹೋಗಿ ಅವ್ರ ಅಪ್ಪನಿಗೆ ಹೊಡೆದು ಬಡ್ದು ಮಾಡಿದ್ರೆ ಯಾವ ಮಗ ತಾನೇ ಸುಮ್ಮನೆ ಇರ್ತಾನೆ? ನಿಮ್ಮ ಅಪ್ಪನ ಮೇಲೆ ಯಾರಾದರೂ ಕೈ ಮಾಡಿದ್ರೆ ನೀನು ಸುಮ್ಮನೆ ಇರ್ತೀಯ? ಎಲ್ರಿಗೂ ಅವ್ರವ್ರ ಮನೆಯವ್ರ ಮೇಲೆ ಪ್ರೀತಿ ಇರುತ್ತೆ ಜ್ಯೋತಿ. ನನಗೆ ಹೇಗೆ ನನ್ನ ತಂಗಿ ಮುಖ್ಯನೋ ಹಾಗೆ ಅವನಿಗೂ ಅವರ ಅಪ್ಪ ಮುಖ್ಯ. ತಪ್ಪು ಮಾಡೋದಷ್ಟೇ ತಪ್ಪಲ್ಲ ಜ್ಯೋತಿ, ಆ ತಪ್ಪು ಮಾಡೋದಕ್ಕೆ ಪ್ರಚೋದನೆ ಮಾಡೋದು ದೊಡ್ಡ ತಪ್ಪೆ. ಅಂಥ ಪ್ರಚೋದನೆನ ನಾನು ಮಾಡಿದ್ದೀನಿ ಜ್ಯೋತಿ. ಹಾಗಿದ್ಮೇಲೆ ನಂದು ತಪ್ಪಿದೆ ತಾನೆ. ಆ ತಪ್ಪಿಗೆ ಪ್ರಾಯಶ್ಚಿತವಾಗಿನೇ ನಾನು ಕೋರ್ಟಲ್ಲಿ ಸಾಕ್ಷಿ ಹೇಳಿದ್ದು. ಯಾಕೆ ಮಾವ ಇಷ್ಟೊಂದೆಲ್ಲ ಸುಳ್ಳು ಹೇಳೋದ್ ಕಲ್ತ್ಬಿಟ್ಟಿದ್ದೀರಾ? ತಪ್ಪು, ಪ್ರಚೋದನೆ, ಪ್ರಾಯಶ್ಚಿತ ಇದೆಲ್ಲ ಸುಳ್ಳು. ಸತ್ಯ ಒಂದೇ, ನಿಮ್ಮ ತಂಗಿ. ಅವಳಿಗೋಸ್ಕರ ನೀವಿಷ್ಟೆಲ್ಲ ಮಾಡಿದ್ದು. ನ್ಯಾಯ ಅಂತ ಅಂತಿದ್ದವರು ಅನ್ಯಾಯ ಮಾಡಿದ್ರಿ. ಸತ್ಯ ಅಂತ ಹೇಳ್ತಿದ್ದವರು ಸುಳ್ಳು ಹೇಳೋದನ್ನ ಕಲ್ತಿದ್ದೀರಾ. ಇನ್ನು ಏನೇನ್ ಮಾಡ್ಬೇಕು ಅಂತಿದ್ದೀರಾ ಅವಳಿಗೋಸ್ಕರ? ಇಲ್ಲ, ಇದನ್ನ ಹೀಗೆ ಬಿಟ್ರೆ ಸರಿ ಹೋಗಲ್ಲ. ಇವತ್ತು ನಂದು ತಪ್ಪು ಅವ್ರದ್ದು ತಪ್ಪು ಅಂತ ಹೇಳ್ತಾ ಇದ್ದೀರಾ. ಮುಂದೆ ನಿಮ್ ತಂಗಿಗೋಸ್ಕರ ನಾನೇ ಕೊಲೆ ಮಾಡ್ಕೊಳಕ್ ಪ್ರಯತ್ನ ಪಟ್ಟೆ, ಇದ್ರಲ್ಲಿ ಯಾರ್ದು ತಪ್ಪಿಲ್ಲ ಅಂತ ಹೇಳ್ಬಿಡ್ತೀರಾ. ಮವ ಹೇಳ್ತಾ ಇದ್ದೀನಿ, ಇನ್ ಮುಂದೆ ಆ ಮನೆಯಿಂದ ಈ ಮನೆ ಹೊಸಲು ಯಾರೂ ತುಳಿಬಾರ್ದು. ಹಾಗೊಂದ್ ವೇಳೆ ನೀವೇನಾದ್ರೂ ಅವಕಾಶ ಮಾಡಿಕೊಟ್ರೋ ನಾನು ಹೆಣ ನೋಡ್ತೀರಾ. ಜ್ಯೋತಿ, ಈಗಾಗಲೇ ನಾನು ತುಂಬಾ ನೊಂದು ಬೆಂದು ಬಂದಿದ್ದೀನಿ. ಮತ್ತೆ ಗಾಯದ ಮೇಲೆ ಬರೆ ಎಳಿಬೇಡ. ಬರೆ ಹಾಕ್ತಾ ಇರೋದು ನಾನಲ್ಲ, ಅವನು. ಆ ಇಂದ್ರ ನಿನ್ ತಂಗಿ ಅವಳ ಮಗುನ ಕೊಂದ್ಲು ಅಂತ ಅವಳ ಮನೆಯಿಂದ ಆಚೆ ಹಾಕ್ದ. ಪಂಚಾಯತಿ ಸೇರಿಸಿ ಅವಮಾನ ಮಾಡ್ದ. ಅಷ್ಟು ಸಾಲದು ಅಂತ ಇನ್ಯ ಅವಳನ್ನ ಕಟ್ಕೊಳಕ್ ಹೋದ. ಇದೆಲ್ಲ ಸಾಲದು ಅಂತ ನಿಮ್ಮನ್ ಕೊಲ್ಲೋಕು ನೋಡ್ದ. ನೀವು ಪ್ರತಿ ಸಲ ಅವನ್ನ ಕ್ಷಮಿಸ್ತಾ ಹೋಗ್ತಿದ್ದಂಗೆ ಅವನ್ ಪಾಪದ ಪಟ್ಟಿ ಬೆಳಿತಾನೆ ಹೋಗ್ತಿದೆ. ಯಾಕೆ ಹೇಳಿ? ನೀವು ನಿಮ್ ತಂಗಿ ಮೇಲಿಟ್ಟಿರೋ ಕುರುಡು ಪ್ರೀತಿಯಿಂದ.